ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವೀಗ ಬಳಸ್ತಾ ಇರೋ UPI ಅಂದ್ರೆ ಡಿಜಿಟಲ್ ವಹಿವಾಟಿನ ವ್ಯವಸ್ಥೆ ಏನಿದೆ ಅದರ ಮೇಲೆ ಇನ್ನು ಮುಂದೆ ಶುಲ್ಕ ವಿಧಿಸಲಾಗತ್ತಾ? ಮೊನ್ನೆ ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸೇಷನ್ ಅಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026 ಅನ್ನೋ ಮಸೂದೆಯೊಂದನ್ನು ಮಂಡಿಸಿದ್ದಾರೆ. ಇದು 2007ರ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆಕ್ಟ್ ಗೆ ತಿದ್ದುಪಡಿಯನ್ನು ತರುವ ಮಸೂದೆ. ಇದರ ಪ್ರಕಾರ ಇನ್ನು ಮುಂದೆ ಡಿಜಿಟಲ್ ಪಾವತಿಗಳಿಗೆ ಶುಲ್ಕ ವಿನಾಯಿತಿಯನ್ನ ಮುಂದುವರಿಸಬೇಕಾ ಅಥವಾ ಶುಲ್ಕ ವಿಧಿಸಬೇಕಾ ಅನ್ನೋದನ್ನ ಸರ್ಕಾರ ಯಾವಾಗ ಬೇಕಾದರೂ ಒಂದೇ ಒಂದು ಆದೇಶದ ಮೂಲಕ ನಿರ್ಧರಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಆ ವಿಷಯವನ್ನ ಮತ್ತೆ ಸದನದವರೆಗೆ ತಗೊಂಡು ಬಂದು ಅಲ್ಲೊಂದು ಬಿಲ್ ಮಂಡಿಸಿ ಅದು ಪಾಸ್ ಆಗಿ ಆ ನಂತರ ಶುಲ್ಕ ವಿಧಿಸೋದು ಇದೆಲ್ಲ ಬೇಕಾಗುವುದಿಲ್ಲ. ಯಾವಾಗ ಬೇಕಾದರೂ ಸರ್ಕಾರ MDR ಅನ್ನ ಜಾರಿಗೆ ತಂದು ಬಿಡಬಹುದು. ಹಾಗಾದ್ರೆ MDR ಅಂದ್ರೆ ಏನು? ಈ ಕಾಯ್ದೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೇಲೆ ಆಧಾರಪಟ್ಟಿರೋ ಸಾಮಾನ್ಯ ಗ್ರಾಹಕರಿಗೆ ತೊಂದರೆ ಏನುಂಟು ಮಾಡುತ್ತಾ? ನಮ್ಮಲ್ಲಿ ಇವತ್ತು ಪ್ರತಿ ವರ್ಷ ಆಗ್ತಾ ಇರೋ ಡಿಜಿಟಲ್ ಪೇಮೆಂಟ್ ಎಷ್ಟು? ಅಕಸ್ಮಾತ್ ಅದರ ಮೇಲೆ ಸಣ್ಣ ಮಟ್ಟದ ಶುಲ್ಕ ವಿಧಿಸಿದ್ರು ಅಲ್ಲಿ ಸಂಗ್ರಹವಾಗಬಹುದಾದ ಹಣ ಎಷ್ಟು? ಈಗ ಜಗತ್ತಿನ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಹೇಗಿದೆ? ಭಾರತದ ಸಾಮಾನ್ಯ ಜನ ಆತಂಕ ಪಡಬೇಕಾದಂಥದ್ದೇನಾದರೂ ಈ ಹೊಸ ಮಸೂದೆಯಲ್ಲಿದೆಯಾ? ಅಕಸ್ಮಾತ್ ಇಲ್ಲಿ ಶುಲ್ಕ ವಿಧಿಸಿದ್ರೆ ಸರ್ಕಾರಕ್ಕಾಗೋ ಲಾಭ ಎಷ್ಟು, ನಷ್ಟ ಎಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ನಾವು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಗೆ ತುಂಬಾನೇ ಅಭ್ಯಾಸ ಆಗಿ ಹೋಗಿದ್ದೀವಿ. ಜೇಬಲ್ ಹಣ ಇಟ್ಕೊಂಡೇ ಹೊರಗೆ ಹೋಗಬೇಕಾದ ಅಗತ್ಯ ಇಲ್ಲ. ಒಂದು ಮೊಬೈಲ್ ಇದ್ದುಬಿಟ್ರೆ ಅದರಲ್ಲಿ ಗೂಗಲ್ ಪೇನೋ, ಫೋನ್ ಪೇನೋ, ಭೀಮ್ ಯಾವುದಾದ್ರೂ ಒಂದು ಆ್ಯಪನ್ನು ನಾವು ಇಟ್ಕೊಂಡು ಬಿಟ್ರೆ ನಮ್ಮ ಅಕೌಂಟಿಂದ ಸುಲಭವಾಗಿ ಹಣವನ್ನು ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡಿಬಿಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಹಿಂದಿನ ಹಾಗೆ ATMಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಣ ಡ್ರಾ ಮಾಡಿ ಅದನ್ನು ಎಣಿಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಅದೆಲ್ಲ ಬೇಕಾಗೇ ಇಲ್ಲ. ಚೆಕ್ ಬುಕ್ಗಳನ್ನು ಇಟ್ಕೊಂಡು ಓಡಾಡಬೇಕಾಗಿಲ್ಲ. ಚೆಕ್ ಬರೆದು ಅದನ್ನು ಬ್ಯಾಂಕಿಗೆ ಹಾಕಿ ಆ ಹಣವನ್ನು ಬ್ಯಾಂಕುಗಳು ಕೊಡುವವರೆಗೆ ಕಾಯಬೇಕಾಗೂ ಇಲ್ಲ. ಎಲ್ಲ ಫಟಾಫಟ್ ಹೀಗೆ ಚಿಟಿಕೆ ಹೊಡೆದ ಹಾಗೆ ಕ್ಷಣಾರ್ಧದಲ್ಲಿ ಹಣವನ್ನು ಮತ್ತೊಂದು ಅಕೌಂಟಿಗೆ ವರ್ಗಾವಣೆ ಮಾಡಿಬಿಡೋ ವ್ಯವಸ್ಥೆ ನಮ್ಮಲ್ಲಿದೆ. ಇದನ್ನು ನೋಡಿ ಜಗತ್ತಿನ ನಾನಾ ದೇಶಗಳು ಅಚ್ಚರಿಯಿಂದ ಮೂಗಿನ ಮೇಲೆ ಬೆರಳು ಕೂಡ ಇಟ್ಕೋತಾ ಇವೆ. ನಿಮಗೆ ಗೊತ್ತಿರಲಿ, ಇಡೀ ಜಗತ್ತಿನ ಒಟ್ಟು ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದರ 50% ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮೂಲಕ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನೋದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅದರ ವೇಗ, ನಂಬಿಕೆ ಅಷ್ಟೇ ಅಲ್ಲ, ಅದರ ಮೇಲೆ ಶುಲ್ಕ ಇಲ್ಲ ಅನ್ನೋದು ಕೂಡ. ಹಾಗಂತ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನೋದು ಹಾಗೆ ನಡೆದು ಹೋಗೋದಿಲ್ಲ. ಅದರ ಹಿಂದೊಂದು ದೊಡ್ಡ ವ್ಯವಸ್ಥೆ ಕೆಲಸ ಮಾಡುತ್ತೆ. ನಮ್ಮ ಅಕೌಂಟ್ ಇರೋ ಬ್ಯಾಂಕು, ನಾವು ಯಾರಿಗೆ ಹಣವನ್ನ ಕಳುಹಿಸಿ ಕೊಡ್ತೀವಿ ಆ ಬ್ಯಾಂಕು, ಹಣವನ್ನ ನಮ್ಮ ಮೊಬೈಲ್ ಮೂಲಕ ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಖಾತೆಗೆ ವರ್ಗಾವಣೆ ಮಾಡುವ ಮಧ್ಯವರ್ತಿ ಆಪ್ ಅಂದ್ರೆ ಗೂಗಲ್ ಪೇ, ಫೋನ್ ಪೇ ಇಂಥ ಆಪ್ಗಳಿವೆಯಲ್ಲ ಇವು. ಜೊತೆಗೆ ಅಲ್ಲಿ ಕೆಲಸ ಮಾಡೋ ಸೈಬರ್ ಸೆಕ್ಯೂರಿಟಿ ವ್ಯವಸ್ಥೆ, ನಮ್ಮ ಹಣ ಕಳುಹಿಸಬೇಕಾದ ಕಡೆಗಲ್ಲದೆ ಮತ್ತೆಲ್ಲಿಗೂ ಹೋದ್ರೆ ಅದನ್ನ ಸರಿಪಡಿಸೋದಿಕ್ಕೆ, ದೂರು ಕೊಡೋದಿಕ್ಕಿರೋ ವ್ಯವಸ್ಥೆ, ಇಂಟರ್ನೆಟ್ ಸಮಸ್ಯೆ ಹಾಗೂ ಇನ್ನಿತರ ಕಾರಣಗಳಿಂದ ಟ್ರಾನ್ಸಾಕ್ಷನ್ ಸರಿಯಾಗಿ ಆಗದೆ ಇದ್ರೆ ಅದನ್ನ ನೋಡಿಕೊಳ್ಳೋದಿಕ್ಕಿರೋ ಒಂದು ವ್ಯವಸ್ಥೆ. ಹೀಗೆ ಒಂದು ದೊಡ್ಡ ಸಂಘಟಿತ ಜಾಲ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಟ್ರಾನ್ಸಾಕ್ಷನ್ ಅನ್ನೋದು ನಮ್ಮ ಬೆರಳ ತುದಿಯಲ್ಲಿ ಕುಣಿಯೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಇಲ್ಲಿ ಇದೆಲ್ಲವನ್ನ ಸಾಧ್ಯ ಮಾಡೋ ಆ ನೆಟ್ವರ್ಕ್ ಇರುತ್ತೆ ನೋಡಿ, ಅದಕ್ಕೆ ಕೂಡ ಒಂದಷ್ಟು ಹಣ ಖರ್ಚಾಗತ್ತೆ. ಅದನ್ನ ಯಾರು ಪಾವತಿ ಮಾಡಬೇಕು? ಅದ್ಯಾವುದು ಸುಮ್ಮನೆ ಅಂತೂ ಆಗೋದಿಲ್ಲ. ಆಪ್ಗಳು ತಮಗೆ ಲಾಭ ಇಲ್ಲದೆ ಯಾಕೆ ನಮ್ಮ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ವೇದಿಕೆಯನ್ನ ಕಲ್ಪಿಸಿ ಕೊಡುತ್ತವೆ ಅಲ್ವೇ? ಈಗ ನಿಮಗೆ ಗೊತ್ತಲ್ಲ, ನಾವು ಬ್ಯಾಂಕ್ ಅಲ್ಲಿ ಅಕೌಂಟ್ ಹೊಂದಿದ್ದು ನಮ್ಮ ಹಣವನ್ನ ಆ ಬ್ಯಾಂಕ್ ATM ಅಲ್ಲಿ ವಿತ್ಡ್ರಾ ಮಾಡ್ತೀವಿ ಅಂದ್ರು 5 ಟ್ರಾನ್ಸಾಕ್ಷನ್ಗಳ ನಂತರ ಬ್ಯಾಂಕ್ ನಮ್ಮ ಮೇಲೆ ಶುಲ್ಕ ವಿಧಿಸುತ್ತೆ. ನಮ್ಮ ಹಣವನ್ನ ಬ್ಯಾಂಕಲ್ಲಿ ಇಟ್ಕೊಂಡು ಅವರು ಅದನ್ನು ದುಡಿಸ್ತಾ ಹೋಗ್ತಾರೆ. ಆದರೂ ಮೇಂಟೆನೆನ್ಸ್ ಅಂತ ಅದಕ್ಕೆ ಕೂಡ ಪ್ರತಿ ವರ್ಷ ನಮ್ಮಿಂದಾನೇ ಶುಲ್ಕ ತಗೋತಾರೆ. ATM ಕಾರ್ಡ್ ಕೊಟ್ಟಿದ್ದ ಹಣ ಇಸ್ಕೋತಾರೆ, ಟ್ರಾನ್ಸಾಕ್ಷನ್ ಮೇಲೆ ಹಣ ತಗೋತಾರೆ, ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ, ಹಣ ಬಂದಿದ್ದು ಹೋಗಿದ್ದು ಇದರ ಬಗ್ಗೆ ಮೆಸೇಜ್ ಕಳುಹಿಸ್ತಾರಲ್ಲ ಅದಕ್ಕೂ ಹಣ ತಗೋತಾರೆ, ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದ್ರೆ ಅದಕ್ಕೂ ಬ್ಯಾಂಕುಗಳು ಶುಲ್ಕ ವಸೂಲಿ ಮಾಡುತ್ತವೆ. ನಮ್ಮದೇ ಹಣ ಇಟ್ಕೊಂಡು ನಮಗೆ ಕಡಿಮೆ ಬಡ್ಡಿ ಕೊಡ್ತಾ ಅವ್ರು ಅದನ್ನು ಜಾಸ್ತಿ ಬಡ್ಡಿಗೆ ಜನಕ್ಕೆ ಸಾಲ ಕೊಟ್ಟು ಅಲ್ಲಿ ನಮ್ಮದೇ ಹಣದಲ್ಲಿ ದುಡಿಯೋ ಬ್ಯಾಂಕುಗಳೇ ನಮ್ಮ ಮೇಲೆ ಇಷ್ಟು ಶುಲ್ಕ ವಿಧಿಸುವಾಗ ಏನೂ ಇಲ್ಲದೆ ಗೂಗಲ್ ಪೇ, ಫೋನ್ ಪೇ ಅಂತ ಆಪ್ಗಳು ನಮಗೆ ಪುಕ್ಸೆಟ್ಟೆ ಸರ್ವಿಸ್ ಕೊಡುತ್ತವಾ? ಗೆಳೆಯರೆ, ನಿಮಗೆ ನೆನಪಿರಬೇಕು, ಈ ಹಿಂದೆ ನಾವು ಮಾರ್ವಾಡಿ ಅಂಗಡಿಗಳಲ್ಲಿ ಏನಾದರೂ ಖರೀದಿ ಮಾಡಿದ್ರೆ ಅವರು ಕ್ರೆಡಿಟ್ ಕಾರ್ಡ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನಮಗೆ ಕ್ಯಾಶಲ್ಲೇ ಕೊಟ್ಟುಬಿಡಿ ಅಂತ ಕೇಳ್ತಾ ಇದ್ರು. ಇಲ್ಲ ಕಾರ್ಡೇ ತಗೋಬೇಕು ನೀವು ಅಂತ ಹೇಳಿದ್ರೆ ಅದರ ಮೇಲೆ 2% ಹೆಚ್ಚುವರಿ ಹಣವನ್ನು ಕೊಡಬೇಕಾಗತ್ತೆ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಡ್ತಾ ಇದ್ರು. ಯಾಕೆಂದ್ರೆ ಆ ಹಣವನ್ನು ವ್ಯಾಪಾರಿಗಳು ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಅಥವಾ ಅದರ ಬ್ಯಾಂಕಿಗೆ ಕೊಡಬೇಕಾಗಿ ಬರ್ತಾ ಇತ್ತು.
ಇತ್ತು. ನಾವೀಗ 50,000 ರೂಪಾಯಿಯಷ್ಟು ಹಣವನ್ನ ಕ್ರೆಡಿಟ್ ಕಾರ್ಡ್ ಮೂಲಕ ಕೊಟ್ರೆ ಅದರಲ್ಲಿ ವ್ಯಾಪಾರಿಯ ಅಕೌಂಟ್ಗೆ ಹೋಗ್ತಾ ಇದ್ದದ್ದು 49,000. ಇನ್ನು 1,000 ಆಯ್ತಲ್ಲ, ಅದನ್ನ ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಅನ್ನು ಕೊಡೋ ರುಪಿ, ವೀಸಾದಂತಹ ಕಂಪನಿಗಳು ತಮ್ಮ ಶುಲ್ಕವಾಗಿ ತಗೋತಾ ಇದ್ವು. ಅಲ್ಲಿ ವ್ಯಾಪಾರಿ ಅದನ್ನ ಅವನ ತಲೆ ಮೇಲೆ ಯಾಕೆ ಹಾಕತಾನೆ, ಸೊ ಅದನ್ನ ನೀವೇ ಕೊಟ್ಟು ಬಿಡಿ ಅಂತ ಗ್ರಾಹಕರನ್ನ ಕೇಳ್ತಾ ಇದ್ದ, ಅಥವಾ ಕ್ಯಾಶೇ ಕೊಡಿ ತಲೆನೋವೇ ಬೇಡ ಅಂತ ಹೇಳ್ತಾ ಇದ್ದ. ಅದೇ ಥರ ಇಲ್ಲಿ ಕೂಡ ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲೂ ಅಂಥ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಅದನ್ನು MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಸದ್ಯಕ್ಕೆ ಇದನ್ನು ಸರ್ಕಾರ ಕೊಡ್ತಾ ಇದೆ. ಅದಕ್ಕಾಗಿ ಸಬ್ಸಿಡಿ ರೂಪದಲ್ಲಿ ಪ್ರತಿ ವರ್ಷ ಸರ್ಕಾರ ಸುಮಾರು 3,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೊಡ್ತಾ ಇತ್ತು. ಅದು ಡಿಜಿಟಲ್ ಪೇಮೆಂಟನ್ನು ಪ್ರೋತ್ಸಾಹಿಸೋದಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಹಣ. ಗೆಳೆಯರೆ, ನಮ್ಮಲ್ಲಿ ಈ UPA ಮೂಲಕ ನಡೆಯೋ ಟ್ರಾನ್ಸಾಕ್ಷನ್ ಎಷ್ಟು ಗೊತ್ತಾ? NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಜೂನ್ 2026ರಲ್ಲಿ ಪ್ರತಿನಿತ್ಯ ಸರಾಸರಿ 75.7 ಕೋಟಿ ವಹಿವಾಟುಗಳು UPI ಮೂಲಕ ಆಗಿವೆ. ಅದರ ಒಟ್ಟು ಮೌಲ್ಯ 96,405 ಕೋಟಿ ರೂಪಾಯಿಗೂ ಹೆಚ್ಚು, ಸರಿಸುಮಾರು 1 ಲಕ್ಷ ಕೋಟಿ ರೂಪಾಯಿ. ತಿಂಗಳಿಗೆ ಇದು 28.92 ಲಕ್ಷ ಕೋಟಿ. ಇನ್ನು 2025-26ನೇ ಹಣಕಾಸು ವರ್ಷದಲ್ಲಿ ನಡೆದ ಒಟ್ಟು ವಹಿವಾಟು 314 ಲಕ್ಷ ಕೋಟಿ ರೂಪಾಯಿಗಳು. ಹಾಗೆ 23-24ರಲ್ಲಿ ಸರ್ಕಾರ ಈ ವಹಿವಾಟುಗಳನ್ನು ಪ್ರೋತ್ಸಾಹಿಸೋದಕ್ಕೆ ಬ್ಯಾಂಕ್ಗಳಿಗೆ ಸುಮಾರು 3,631 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತು. ಆದರೆ ಈಗ ಸರ್ಕಾರ ಅದನ್ನು ಕಡಿಮೆ ಮಾಡಿದೆ. 26-27ರ ಬಜೆಟಲ್ಲಿ ಆ ಹಣವನ್ನು 427 ಕೋಟಿ ರೂಪಾಯಿಗಳಷ್ಟು ಮಾತ್ರ ಮೀಸಲಿಡಲಾಗಿದೆ. ಅಂದರೆ ಹೀಗೆ ಸಬ್ಸಿಡಿಯನ್ನು ಕಡಿಮೆ ಮಾಡಿರೋ ಹೊತ್ತಲ್ಲೇ ನಿರ್ಮಲಾ ಸೀತಾರಾಮನ್ MDR ಅನ್ನು ಜಾರಿಗೆ ತರುವುದಕ್ಕೆ ಸಾಧ್ಯ ಆಗೋ ಥರದ ಬಿಲ್ಲನ್ನು ಮಂಡಿಸಿರೋದು ಒಂಥರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಂತ ಸರ್ಕಾರ ಎಲ್ಲ UPI ಟ್ರಾನ್ಸಾಕ್ಷನ್ಗಳ ಮೇಲೆ ಶುಲ್ಕವನ್ನು ವಿಧಿಸುತ್ತಾ ಅನ್ನೋದನ್ನ ನೋಡೋ ಮೊದಲು ಅಕಸ್ಮಾತ್ ವಿಧಿಸೋದಕ್ಕೆ ಶುರು ಮಾಡಿದರೆ ಎಷ್ಟು ಹಣ ಸಂಗ್ರಹ ಆಗಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬಿಡೋಣ. ಗೆಳೆಯರೆ, ಜಾಗತಿಕ ಬ್ರೋಕರೇಜ್ ಸಂಸ್ಥೆ ಜೆಫ್ರೀಸ್ ಬಿಡುಗಡೆ ಮಾಡಿದ ಅಂದಾಜಿನ ಪ್ರಕಾರ 2,000 ರೂಪಾಯಿಗಿಂತಲೂ ಹೆಚ್ಚಿನ ವಹಿವಾಟುಗಳ ಮೇಲೆ 0.15% ನಿಂದ 0.3% MDR ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನ ಹೇರಿದ್ರೆ 2027-28ನೇ ಹಣಕಾಸು ವರ್ಷದ ವೇಳೆಗೆ ಸುಮಾರು 5,000 ಕೋಟಿಯಿಂದ 10,000 ಕೋಟಿ ರೂಪಾಯಿವರೆಗೆ ಆದಾಯ ಸೃಷ್ಟಿಯಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಹೀಗೆ ಸಂಗ್ರಹ ಆಗೋ ಹಣ ಇದೆಯಲ್ಲ, ಇದು ಸರ್ಕಾರದ ಬೊಕ್ಕಸಕ್ಕೇನು ಹೋಗೋದಿಲ್ಲ. ಬದಲಾಗಿ ಅಲ್ಲಿ ಸರ್ವಿಸ್ ಕೊಡೋ ಬ್ಯಾಂಕುಗಳು, ಮಧ್ಯವರ್ತಿ ಆ್ಯಪ್ಗಳು ಮತ್ತು NPCI ನಡುವೆ ಈ ಹಣ ಹಂಚಿಕೆ ಆಗತ್ತೆ. ಹಾಗೆ ನೋಡಿದ್ರೆ ಇಂಥದ್ದೊಂದು ಉಚಿತ ವ್ಯವಸ್ಥೆ ನಡೀತಾ ಇರೋದು ಭಾರತದಲ್ಲಿ ಮಾತ್ರ. ಬ್ರೆಜಿಲ್ನಲ್ಲಿ ಪಿಕ್ಸ್ ಅನ್ನೋ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಅದು ಪರ್ಸನ್ ಟು ಪರ್ಸನ್ ಟ್ರಾನ್ಸಾಕ್ಷನ್ಗಳಿಗೆ ಸರ್ವಿಸ್ ಚಾರ್ಜ್ ಅನ್ನು ವಿಧಿಸೋದಿಲ್ಲ. ಆದರೆ ವ್ಯಾಪಾರಿಗಳಿಂದ ಟ್ರಾನ್ಸಾಕ್ಷನ್ ಮೇಲೆ 0.2% ಶುಲ್ಕವನ್ನು ವಸೂಲಿ ಮಾಡಲಾಗುತ್ತೆ. ಇದು ಕ್ರೆಡಿಟ್ ಕಾರ್ಡ್ ಮೇಲೆ ಬೀಳೋ ಶುಲ್ಕಕ್ಕೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಇನ್ನು ಅಮೆರಿಕ, ಯುರೋಪ್ನಂತಹ ಅತ್ಯಂತ ಮುಂದುವರೆದ ದೇಶಗಳಲ್ಲಿ ಭಾರತ, ಬ್ರೆಜಿಲ್ನಲ್ಲಿರೋ ಹಾಗೆ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಬಹುತೇಕ ಇಲ್ಲ. ಆದರೆ ಅಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಅವರು ಬಳಸ್ತಾರೆ. ಅವುಗಳ ಮೇಲೆ 1.5% 3% ವರೆಗೆ ಶುಲ್ಕವನ್ನ ವಿಧಿಸಲಾಗುತ್ತೆ. ಅದು ಕೂಡ ವ್ಯಾಪಾರಿಗಳ ಮೇಲೆ ಬೀಳುತ್ತೆ. ಹೀಗಾಗಿನೇ ಭಾರತದಲ್ಲಿರುವ ಈ ವ್ಯವಸ್ಥೆಯನ್ನ ಜಗತ್ತಿನ ಅದ್ಭುತ ವ್ಯವಸ್ಥೆಗಳ ಪೈಕಿ ಒಂದು ಅಂತ ಅಭಿವರ್ಣಿಸಲಾಗ್ತಾ ಇರೋದು. ಆದ್ರೆ ಈಗ ಅದು ಕೂಡ ಶುಲ್ಕಕ್ಕೆ ಒಳಗಾಗಿ ಬಿಡುತ್ತಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಆದ್ರೆ ಅಂಥದ್ದೇನು ಆಗೋದಿಲ್ಲ ಅಂತ ಸರ್ಕಾರಿ ಮೂಲಗಳು ಭರವಸೆಯನ್ನ ಕೂಡ ಕೊಡ್ತಾ ಇವೆ. ಇಲ್ಲಿ ಶುಲ್ಕ ಅನ್ನೋದು ಇನ್ನೂ ಅಂತಿಮಗೊಂಡಿಲ್ಲ. ಜಸ್ಟ್ ಅದಕ್ಕೆ ಅವಕಾಶ ಕಲ್ಪಿಸುವ ಬಿಲ್ ಒಂದನ್ನ ಮಾತ್ರ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಇನ್ನು ಇಲ್ಲಿ ಕೂಡ ಚರ್ಚೆಯಲ್ಲಿರುವ ಅಂಶಗಳ ಪ್ರಕಾರ 2,000 ಮತ್ತು ಅದಕ್ಕಿಂತ ಕಡಿಮೆ ವಹಿವಾಟುಗಳ ಮೇಲೆ ಯಾವ ಶುಲ್ಕವೂ ಅನ್ವಯ ಆಗೋದಿಲ್ಲ. ಅದೆಲ್ಲ ಕೂಡ ಈಗಿರೋ ಹಾಗೆ ಮುಂದುವರಿತಾ ಹೋಗುತ್ತೆ, ಉಚಿತವಾಗಿ ನಡೆಯುತ್ತೆ. ಹಾಗೆ ಪರ್ಸನ್ ಟು ಪರ್ಸನ್ ವಹಿವಾಟುಗಳು ಅಂದ್ರೆ, ನೀವು ನಿಮ್ಮ ಹಣವನ್ನ ಯಾರೋ ಫ್ರೆಂಡ್ಸ್ಗೆ, ಕುಟುಂಬ ಸದಸ್ಯರಿಗೆ ಕಳುಹಿಸಿಕೊಡ್ತೀರಿ ಅಂತ ಇಟ್ಕೊಳ್ಳಿ. ಅಂಥ ವಹಿವಾಟುಗಳು 2,000ಕ್ಕಿಂತ ಹೆಚ್ಚಿದ್ರೂ ಕೂಡ ಅವುಗಳಿಗೂ ಶುಲ್ಕ ಅನ್ವಯ ಆಗೋದಿಲ್ಲ. ಹಾಗಾದ್ರೆ ಇದು ಯಾರಿಗೆ ಅನ್ವಯ ಆಗತ್ತೆ? ನೀವು ಅಂಗಡಿಗಳಲ್ಲಿ ಖರೀದಿ ಮಾಡ್ತೀರಿ, ಆ ಬಿಲ್ 2,000 ರೂಪಾಯಿಗಳಿಗಿಂತ ಹೆಚ್ಚಿದೆ ಮತ್ತು ನೀವು ಯಾವ ಅಂಗಡಿಯಲ್ಲಿ ವಹಿವಾಟು ಮಾಡ್ತಾ ಇದ್ದೀರೋ ಆ ವ್ಯಾಪಾರಿ ವರ್ಷಕ್ಕೆ 1 ರಿಂದ 1.5 ಕೋಟಿಗೂ ಮೀರಿದ ವಹಿವಾಟನ್ನ ನಡೆಸ್ತಾ ಇದ್ರೆ ಅಂಥ ಕಡೆ ಈ MDR ಅನ್ನೋದು ಅಪ್ಲೈ ಆಗತ್ತೆ. ಅದು ಕೂಡ ತುಂಬಾ ಏನಲ್ಲ, ಒಂದಷ್ಟು ವರದಿಗಳು ಹೇಳ್ತಾ ಇರೋ ಹಾಗೆ ಸುಮಾರು 0.05 ರಿಂದ 0.5 ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಈ ಹಿಂದೆ ಅಂದರೆ 2020ಕ್ಕೂ ಮೊದಲು UPI ಹಾಗೂ ಡೆಬಿಟ್ ಕಾರ್ಡ್ಗಳ ಮೇಲೆ ಬೀಳ್ತಾ ಇದ್ದ MDRಗಿಂತ ತುಂಬಾನೇ ಕಡಿಮೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ನಮ್ಮಲ್ಲಿ ಸಣ್ಣ ವ್ಯಾಪಾರಿಗಳು ಅಂದರೆ ಟೀ ಶಾಪ್ ನಡೆಸ್ತಾ ಇರೋರು, ಫುಟ್ಪಾತ್ ವರ್ತಕರು,
ತರಕಾರಿ ಮಾರಾಟ ಮಾಡೋರು, ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಕೊಂಡಿರೋರು, ಇಂಥ ವ್ಯಾಪಾರಿಗಳು 90% ಈ UPI ಅನ್ನು ಬಳಸ್ತಾ ಇದ್ದಾರೆ. ಅವ್ರು ಯಾರು ವಾರ್ಷಿಕ 1-1.5 ಕೋಟಿ ಟ್ರಾನ್ಸಾಕ್ಷನ್ ಅನ್ನು ಮಾಡೋದಿಲ್ಲ. ಸೊ ಅವರಿಗೆ ಕೂಡ ಈ ಶುಲ್ಕ ಅನ್ವಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಸಾಮಾನ್ಯರ್ಯಾರು ಆತಂಕ ಪಡಬೇಕಾದ ಅಗತ್ಯ ಕಾಣ್ತಾ ಇಲ್ಲ. ಇನ್ನು ದೊಡ್ಡ ವ್ಯಾಪಾರಿಗಳ ಮೇಲೆ MDR ಅನ್ನು ವಿಧಿಸಿದ್ರೆ ಅದರ ಹೊರೆ ಯಾರ ಮೇಲೆ ಬೀಳುತ್ತೆ? ಅನುಮಾನನೇ ಬೇಡ. ನಮ್ಮಲ್ಲಿ ಯಾವ ವ್ಯಾಪಾರಿಯೋ ತನ್ನ ಲಾಭವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ತನಗೆ ಬರೋ ಹಣದಲ್ಲಿ ಕಡಿಮೆ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರದನ್ನ ಗ್ರಾಹಕರ ತಲೆ ಮೇಲೆ ಹೇರ್ತಾರೆ. ಮೊನ್ನೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂದ ಕೂಡಲೇ ಹೋಟೆಲ್ಗಳು ಎಲ್ಲ ತಿಂಡಿ ಪದಾರ್ಥಗಳ ಮೇಲೆ 10 ರೂಪಾಯಿ ಹೆಚ್ಚು ಮಾಡಿ ಗ್ರಾಹಕರಿಂದಲೇ ಪೀಕಿದ್ವಲ್ವೇ? ಹಾಗೆ ಇದನ್ನು ಕೂಡ ಗ್ರಾಹಕರ ತಲೆಗೆ ವ್ಯಾಪಾರಿಗಳು ಕಟ್ತಾರೆ. ಗೆಳೆಯರೆ, ಇಲ್ಲಿ ಬ್ಯಾಂಕುಗಳು ಮತ್ತು ಪಾವತಿ ಸಂಸ್ಥೆಗಳಿಗೆ ಈಗ ಈ UPI ನಿರ್ವಹಣೆಯಿಂದ ದೊಡ್ಡ ಮಟ್ಟದ ಲಾಭ ಏನು ಸಿಗ್ತಾ ಇಲ್ಲ. ಸೊ ಅವರಿಗೆ ಈ ಮೂಲ ಸೌಕರ್ಯವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಇನ್ನಷ್ಟು ಹೊಸ ಅನ್ವೇಷಣೆಗಳಿಗೆ ಅವಕಾಶ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಸರ್ಕಾರ ಕೂಡ ತುಂಬಾ ವರ್ಷಗಳ ಕಾಲ ಸಬ್ಸಿಡಿ ಕೊಡ್ತಾ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಅದರದ್ದೇ ಆದ ಒಂದು ಆದಾಯದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅದಕ್ಕಿರೋ ದಾರಿ ಶುಲ್ಕ ಸಂಗ್ರಹ. ಹಾಗಂತ ಅದನ್ನ ಸಾಮಾನ್ಯರ ಮೇಲೆ ಹೇರಿದ್ರೆ ಬಹುತೇಕರು ಈ UPI ಟ್ರಾನ್ಸಾಕ್ಷನ್ ನಿಂದ ದೂರ ಸರಿತಾರೆ ಅನ್ನೋ ಭಯ ಕೂಡ ಇದೆ. ಹೀಗಾಗಿನೇ ಪರ್ಸನ್ ಟು ಪರ್ಸನ್ ಟ್ರಾನ್ಸಾಕ್ಷನ್ಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಇದರಿಂದ ಯಾವ ಸಮಸ್ಯೆನೂ ಇರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ವ್ಯಾಪಾರಿಗಳ ಸಂಘಟನೆ CAIT ಅಂದ್ರೆ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಇದೆಯಲ್ಲ, ಇದು ಕೂಡ ವ್ಯಾಪಾರ ಸುಲಭವಾಗೋದಾದ್ರೆ ಮತ್ತು ನಾಮಮಾತ್ರದ MDR ಅಂದ್ರೆ ಅತ್ಯಂತ ಕಡಿಮೆ MDR ಅನ್ನ ವಿಧಿಸೋದಾದ್ರೆ ನಾವದನ್ನ ಬೆಂಬಲಿಸ್ತೀವಿ ಅಂತ ಹೇಳಿದೆ. ಇಲ್ಲಿ ಅಕಸ್ಮಾತ್ ಜನ UPI ವ್ಯವಸ್ಥೆಯಿಂದ ದೂರ ಆಗೋದಕ್ಕೆ ಶುರು ಮಾಡಿದ್ರೆ ಭಾರತದಲ್ಲಿ ತೆರಿಗೆ ಪಾರದರ್ಶಕತೆ ಅನ್ನೋದು ಕುಸಿತವನ್ನ ಕಾಣುತ್ತೆ. ಅಂದ್ರೆ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋದರ ಲೆಕ್ಕ ಸಿಗದ ಹಾಗಾಗತ್ತೆ. ಸರ್ಕಾರದ ಡಿಜಿಟಲ್ ಇಂಡಿಯಾ ಬ್ರ್ಯಾಂಡಿಂಗ್ ಏನಿದೆ ಅದಕ್ಕೆ ಹಿನ್ನಡೆ ಉಂಟಾಗುತ್ತೆ. ಎಲ್ಲರನ್ನೂ ಒಳಗೊಳ್ಳುವ ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ನ ಗುರಿಗಳೇನಿವೆ ಅವುಗಳಿಗೆ ಧಕ್ಕೆ ಉಂಟಾಗುತ್ತೆ. ಈ ಹಿಂದೆ ಹಲವಾರು ಬಾರಿ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನ ಜಾರಿ ಮಾಡೋದಿಲ್ಲ ಅಂತಲೇ ಹೇಳ್ತಾ ಬರ್ತಾ ಇದ್ದ ಸರ್ಕಾರ ಈಗ ಇದ್ದಕ್ಕಿದ್ದ ಹಾಗೆ ಅದನ್ನ ಜಾರಿಗೆ ತಂದುಬಿಟ್ರೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುರುಕಂಡು ಬೀಳುತ್ತವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ವಿಶ್ವಾಸ ಏನಿದೆ ಅದಕ್ಕೆ ಹೊಡೆತ ಬೀಳುತ್ತೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು. ಸೊ ಸದ್ಯಕ್ಕಂತೂ UPI ಟ್ರಾನ್ಸಾಕ್ಷನ್ಗಳ ಮೇಲೆ ಯಾವ ಶುಲ್ಕನೂ ಬೀಳೋದಿಲ್ಲ. ಈ ಬಗ್ಗೆ ಸರ್ಕಾರ ಇನ್ನು ಯಾವ ನಿರ್ಧಾರವನ್ನು ತಗೊಂಡಿಲ್ಲ. ಅಕಸ್ಮಾತ್ ತಗೊಂಡ್ರು ಅದು ವ್ಯಾಪಾರಿಗಳಿಗೆ ಅನ್ವಯ ಆಗುತ್ತೆ, ಸಾಮಾನ್ಯರಿಗೆ ಅಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಹೆಚ್ಚು ಗೊಂದಲಗಳ ಅಗತ್ಯ ಇಲ್ಲ ಅನ್ನಿಸ್ತಾ ಇದೆ. ಇದು ಗೆಳೆಯರೆ UPI ವಹಿವಾಟುಗಳ ಮೇಲೆ ಶುಲ್ಕ ಹೇರಬಹುದಾದ ಮಸೂದೆಯ ಬಗ್ಗೆ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.